ಸೊ ಇವತ್ತು ನಾನು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಹೇಗೆ ಸಮ್ಮರಲ್ಲಿ ಹುಡುಗರ ಪೆನಿಸ್ನ ಸ್ವಚ್ಛತೆಯಿಂದ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನೆಲ್ಲ ಮಾಡ್ಬೋದು, ಹೇಗೆಲ್ಲ ಟ್ರೈ ಮಾಡಬೇಕು ನಿಮ್ಮ ಪೆನಿಸ್ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಇವತ್ತು ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದು ಸಹ ಮರಿಬೇಡಿ. ಓಕೆ, ಬನ್ನಿ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಬೇಸಿಗೆ, ಸೆಕೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಏನು ಶಿಶ್ನದ ಸ್ವಚ್ಛತೆಯನ್ನು ನೀವು ಕಾಪಾಡ್ಕೊಳ್ಳಿಲ್ಲ ಅಂದರೆ ಇರಿಟೇಷನ್ ಆಗುವಂಥದ್ದು, ಇಲ್ಲಾಂದರೆ ಅಲರ್ಜಿ ಆಗುವಂಥದ್ದು, ಇಲ್ಲಾಂದರೆ ರ್ಯಾಷಸ್ ಆಗುವಂಥದ್ದು. ಸೊ ಇದೆಲ್ಲ ಥರದ್ದು ಪ್ರಾಬ್ಲಮ್ ಆಗುತ್ತೆ. ಹಾಗಿದ್ರೆ ಹೇಗೆ ನೀವು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೋದು, ಹೇಗೆ ಅದನ್ನು ಸ್ವಚ್ಛವಾಗಿ ಇಟ್ಕೋಬೋದು ಅಂತ ನೋಡೋದಾದರೆ, ನಂಬರ್ 1, ಈಗ ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತೀರಾ, ಸೊ ಅವ್ರೇನು ಮಾಡ್ತೀರಾ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಟ್ ಆಗಿರುವಂಥ ಪ್ಯಾಂಟು ಮತ್ತು ಇನ್ನರ್ ವೇರ್ಸು, ಕೆಲವರು ಹಾಫ್ ಇನ್ನರ್ ವೇರ್ಸ್ ಹಾಕೊಂಡಿರ್ತೀರಾ. ಸೊ ಅದಿನ್ನೂ ಟೈಟ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ಜಾಗದಲ್ಲಿ ಗಾಳಿ ಆಡದೆ ಇರೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ ಅವಾಗ ಆಟೋಮೆಟಿಕ್ ಏನಾಗುತ್ತಪ್ಪ ಅಂದರೆ ಆ ಸ್ವೆಟ್ಟಿಂಗ್ ಆಗುತ್ತೆ ಅಲ್ವಾ. ಸೊ ಸ್ವೆಟ್ಟಿಂಗ್ ಆಗೋದ್ರಿಂದ ರ್ಯಾಷಸ್ಸು ಮತ್ತು ಇಚ್ಚಿಂಗ್ ಸ್ಟಾರ್ಟ್ ಆಗುವಂಥದ್ದು ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟ್ರೈ ಮಾಡಿ. ಈಗ ಆಫೀಸಲ್ಲಿ ಇರ್ತೀರಾ, ಅಂಥ ಟೈಮಲ್ಲಿ ಫ್ರೀ ಆಗಿರೋ ಬಟ್ಟೆಗಳೆಲ್ಲ ಹಾಕೊಂಡು ಓಡಾಡೋದಕ್ಕಾಗಲ್ಲ. ಯಾವಾಗ ನೀವು ಆಫೀಸಿಂದ ಮನೆಗೆ ಬರ್ತೀರಾ, ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಆದಷ್ಟು ಶಾರ್ಟ್ಸು ಇಲ್ಲ ಪಂಚೆ, ಯಾವುದು ಕಂಫರ್ಟಬಲ್ ಆಗಿ ನಿಮಗಿರುತ್ತೆ ಲೂಸ್ ಆಗಿರುವಂಥ ಬಟ್ಟೆನ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನು ಸೆಕೆಂಡ್ ಒನ್ ಏನಪ್ಪ ಅಂದರೆ ನೀವು ಪ್ರತಿ ಸಲ ಟಾಯ್ಲೆಟ್ ಯೂಸ್ ಮಾಡಿದಾಗ ವಾಶ್ ಮಾಡ್ಕೊಳ್ಲಿಕ್ಕಾಗಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಮನೆಗೆ ಬಂದಾಗ ಮರಿದ್ದೆ ಸ್ನಾನ ಮಾಡಿದ್ರೂ ಪರವಾಗಿಲ್ಲ, ಇಲ್ಲಾಂದರೆ ನೀವು ಇನ್ ಕೇಸ್ ಜಸ್ಟ್ ಕೈಕಾಲು ಮುಖ ತೊಳ್ಕೊಳ್ತೀವಿ ಅಂದರೂ ಪರವಾಗಿಲ್ಲ, ಮರಿದ್ದೆ ಏನು ಮಾಡಬೇಕು ಅಂದರೆ ನಿಮ್ಮ ಪೆನಿಸ್ನ ನೀಟಾಗಿ ನೀವು ಮೈಲ್ಡ್ ಆಗಿರೋ ಸೋಪ್ ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಳಿ, ಹೇರ್ನ ರಿಮೂವ್ ಮಾಡುವಂಥದ್ದು. ಎಸ್, ಮೇಯ್ನ್ ಇಂಪಾರ್ಟೆಂಟ್ ಇದೆ. ಯಾಕೆ ಅಂದರೆ ಇವಾಗೆಲ್ಲ ಬೇಸಿಗೆಗಾಲ ಇರೋದ್ರಿಂದ ಏನಾಗುತ್ತೆ ಅಂದರೆ ನೀವು ನೀಟಾಗಿ ಮಂತ್ಲಿ ಒನ್ಸ್ 20 ಡೇಸ್ ಒನ್ಸ್ ಪ್ಯೂಬಿಕ್ ಹೇರ್ಸ್ನ ನೀವು ರಿಮೂವ್ ಮಾಡಲಿಲ್ಲ ಅಂದರೆ ಅದರಿಂದನೂ ಜಾಸ್ತಿ ಸ್ವೆಟ್ಟಿಂಗ್ ಆಗಿ ಆ ಪಾರ್ಟ್ ಸ್ಮೆಲ್ ಬರುವಂಥದ್ದಾಗಿರ್ಬೋದು, ಇಲ್ಲ ಇಚ್ಚಿಂಗ್ ಆಗುವಂಥದ್ದಾಗಿರ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ಸೊ ದಯವಿಟ್ಟು ಏನಂದರೆ ಟ್ರಿಮ್ಮರ್ ಯೂಸ್ ಮಾಡಿ ನಿಮ್ಮ ಪ್ಯೂಬಿಕ್ ಹೇರ್ಸ್ನ ರಿಮೂವ್ ಮಾಡಿ. ನೀವು ಯಾವಾಗ ಪ್ರತಿ ಸಲ ಸೆಕ್ಸ್ ಮಾಡ್ತೀರಾ, ಸೊ ಸೆಕ್ಸ್ ಆದ ನಂತರ ದಯವಿಟ್ಟು ಹಾಗೆ ಮಲ್ಕೊಳಕ್ಕೆ ಹೋಗಬೇಡಿ. ಎದ್ದೋಗಿ ಏನು ನಿಮ್ಮ ಶಿಶ್ನದ ಭಾಗ ಇರುತ್ತೆ ಅದನ್ನು ಬಿಸಿನೀರಲ್ಲಾಗಿರ್ಬೋದು, ಮೈಲ್ಡ್ ಆಗಿರುವಂಥ ಬಿಸಿನೀರಾಗಿರ್ಬೋದು, ಇಲ್ಲ ತಣ್ಣೀರಲ್ಲಾದರೂ ಆಗಿರ್ಬೋದು, ಸೊ ವಾಶ್ ಮಾಡಿ ಮಲಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಶಿಶ್ನ ಏನಿದೆ ಅದನ್ನು ನೀವು ಫೋರ್ ಸ್ಕಿನ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಹಿಂದೆ ಎಳೆದು ನೀವು ಅದನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ಅದರಲ್ಲಿ ಇರುವಂಥ ಏನು ವೈಟ್ಗಿರುತ್ತೆ ಅಲ್ವಾ, ಸೊ ಅದೇನಾಗುತ್ತೆ ಅಂದರೆ ನೀವು ಹಾಗೆ ಬಿಟ್ಟರೆ ತುಂಬ ಅಂದರೆ ತುಂಬ ಆರೋಗ್ಯ ಸಮಸ್ಯೆ ಬರುವಂಥದ್ದು ಇರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಪ್ರತಿ ದಿನ ನೀವು ಸ್ನಾನ ಮಾಡೋವಾಗ್ಲೂ ನಿಮ್ಮ ಫೋರ್ ಸ್ಕಿನ್ ಅಂತ ಏನು ಹೇಳ್ತೀವಿ ಸೊ ಅದನ್ನು ಹಿಂದೆ ಎಳೆದು ಹಾಗೆಯೇ ವಾಶ್ ಮಾಡಿದ್ರೂ ಪರವಾಗಿಲ್ಲ, ಇಲ್ಲ ನೀವು ಯೂಸ್ ಮಾಡುವಂಥ ಯಾವುದಾದ್ರೂ ಆಯಿತು ಮೈಲ್ಡ್ ಆಗಿರುವಂಥ ಸೋಪ್ನ ಯೂಸ್ ಮಾಡಿ ವಾಶ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ, ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಷಯ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ